ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ಶ್ರೀ ವಿಷ್ಣು ಪುರಾಣ ಭಾಗ 4 ಸೂರ್ಯಚಂದ್ರ ಮಹಾರಾಜರ ವಂಶಗಳ ಚರಿತ್ರೆ. ಮನ್ವಂತರಗಳು ಮಹರ್ಷಿಗಳ ಪುಣ್ಯಕಥೆಗಳನ್ನು ವಿಸ್ತೃತವಾಗಿ ವಿವರಿಸಿದ ಪರಾಶರ ಮಹರ್ಷಿಗೆ ಮೈತ್ರೇಯನು ಮಹಾತ್ಮ ಭೂಮಂಡಲವನ್ನು ಪರಿಪಾಲಿಸಿದ ಮಹಾರಾಜರ ವಂಶಾನುಚರಿತ್ರೆಗಳನ್ನು ವಿವರಿಸಿರಿ ಎಂದು ಬೇಡಿದನು. ಆಗ ಪರಾಶರರು ಆತನ ಕೋರಿಕೆಯನ್ನು ಸ್ವೀಕರಿಸಿ ಮುನೀಂದ್ರನು ತನ್ನ ಪ್ರಸಂಗವನ್ನು ಮುಂದುವರಿಸಿದನು. ಮೈತ್ರೇಯ, ಪದ್ಮಗರ್ಭ ಸಮಾರಂಭವಾದ ಶ್ರೀ ವೈವಸ್ವತ ಮನ್ವಂತರದಲ್ಲಿ ಭೂಮಂಡಲವನ್ನು ಸಂಪಾದಿಸಿದ ಸೂರ್ಯಮೃತಾಂಶು ವಂಶದ ಮಹಾರಾಜರೆಲ್ಲರೂ ನಾರಾಯಣನ ತೇಜಾಂಶರೇ ಆಗಿದ್ದಾರೆ. ಪ್ರಾತಸ್ಮರಣೀಯರಾದ ಆ ಮಹಾರಾಜರ ವಂಶಾನುಚರಿತ್ರೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳಿದ ಸುಧರ್ಮ ಪರರಿಗೆ ಪಾಪ ವಿಮೋಚನೆ, ಅಪರಿಮಿತವಾದ ವಂಶಾಭ್ಯುದಯ ಉಂಟಾಗುತ್ತದೆ. ಬ್ರಹ್ಮಾಂಡ ಕಟಾಹವು ಆವಿರ್ಭವಿಸುವುದಕ್ಕೆ ಮುನ್ನ ಶ್ರೀ ಮಹಾವಿಷ್ಣುವಿನ ನಾಭೀಕಮಲದಿಂದ ಪರಬ್ರಹ್ಮನ ಅವತಾರವಾದ ಹಿರಣ್ಯಗರ್ಭನು ಜನಿಸಿ ಸಚರಾಚರ ಭೂತಸೃಷ್ಟಿಗೆ ಉಪಕ್ರಮಿಸಿದನು. ಆ ಸಮಯದಲ್ಲಿ ಬ್ರಹ್ಮದೇವನ ಬಲಗೈನ ಹೆಬ್ಬೆರಳನ್ನು ಜನ್ಮಸ್ಥಾನವನ್ನಾಗಿ ಪಡೆದು ದಕ್ಷ ಪ್ರಜಾಪತಿ ಜನಿಸಿದನು. ದಕ್ಷನ ಮಗಳು ಅದಿತಿ, ಆಕೆ ಕಶ್ಯಪ ಪ್ರಜಾಪತಿಯ ಧರ್ಮಪತ್ನಿ. ಆ ದಂಪತಿಗಳಿಗೆ ಕಾಲಾತ್ಮಕನಾದ ಶ್ರೀ ಸೂರ್ಯನಾರಾಯಣನು ಉದಯಿಸಿದನು. ಸೂರ್ಯನಿಗೆ ವಿಶ್ವಕರ್ಮ ಪ್ರಜಾಪತಿಯು ತನ್ನ ಮಗಳಾದ ಸನ್ನಾಳನ್ನು ಕೊಟ್ಟು ವಿವಾಹ ಮಾಡಿದನು. ಅವರಿಬ್ಬರ ಮಿಥುನದಿಂದ ಸಾಂಪ್ರತ ಮನ್ವಂತರಾಧೀಶನಾದ ವೈವಸ್ವತನು ಜನಿಸಿದನು. ವೈವಸ್ವತ ಮನುವಿಗೆ ಇಕ್ಷ್ವಾಕು, ನೃಗ, ದೃಷ್ಟಶರ್ಯಾತಿ, ನರಿಷ್ಯಂತ, ಪ್ರಾಂಶು, ನಾಭಾಗ, ನೇದಿಷ್ಟ, ಕುರುಷ, ವೃಷದ್ರರು ಜನಿಸಿ ಮಹೀಪತಿಗಳಾಗಿ ರಾರಾಜಿಸಿದರು. ಪುತ್ರ ಸಂತಾನಕ್ಕಾಗಿ ವೈವಸ್ವತನು ಪುತ್ರಕಾಮೇಷ್ಟಿ ಯಾಗವನ್ನು ಆಚರಿಸಿದನು. ವಶಿಷ್ಠ ಮಹರ್ಷಿಯ ನೇತೃತ್ವದಲ್ಲಿ ಯಾಗವು ಸಲಕ್ಷಣವಾಗಿ ನಡೆಯಿತು. ಯಾಗಾರಂಭದಲ್ಲಿ ಹೋತನು ಪುತ್ರೋದಯವನ್ನು ಅವನ ಹೆಂಡತಿ ಶ್ರದ್ಧಾದೇವಿ ಪುತ್ರಿಯಾಗಬೇಕೆಂದು ಸಂಕಲ್ಪಿಸಿದರು. ಆ ದೋಷದಿಂದ ಅಪಹೃತವಾದ ಅವರಿಗೆ ಇಳಾದೇವಿಯು ಜನಿಸಿದಳು. ಯಾಗಪುರುಷರಾದ ಮಿತ್ರಾವರುಣರು ಕರುಣಿಸಿ ಆಕೆಯನ್ನು ಪುರುಷನನ್ನಾಗಿ ಬದಲಾಯಿಸಿದರು. ದೇವತೆಗಳ ವರಪ್ರಸಾದದಿಂದ ಜನಿಸಿದ ಆತನ ಶರೀರ ಕಾಂತಿ ಉಜ್ವಲಕ್ಕೆ ವಿಭ್ರಾಂತಿಗಳಾಗಿ ತಂದೆ ತಾಯಿಯರು ಸುದ್ಯುಮ್ನನೆಂದು ಹೆಸರನ್ನಿಟ್ಟರು. ಸ್ವ ಅತಿಶಯವೇ ಗರ್ವಕ್ಕೆ ಕಾರಣ. ಗರ್ವಗಂಧ ಪ್ರಾಪ್ತಿಸಿದವರ ವರ್ತನೆಯು ಸುಜನ ಪದ್ಧತಿಗೆ ಬಾಧಾಕರವಾಗಿ ರೂಪೊಂದುತ್ತದೆ. ಸುದ್ಯುಮ್ನನಿಗೆ ಗರ್ವಾತಿಶಯಕ್ಕೆ ಬೇಕಾದ ದ್ರವ್ಯಗಳೆಲ್ಲವೂ ಸಮಗ್ರವಾಗಿ ಬಂದೊದಗಿದವು. ಬಾಲ್ಯ ವಯಸ್ಸಿನಲ್ಲಿಯೇ ಅಭಿಜಾತ್ಯ ರೂಪ ಸಂಪತ್ತಿನ ಗರ್ವದಿಂದ ಮದಿಸಿ ಯಾರನ್ನೂ ಲೆಕ್ಕಿಸದೆ ತನ್ನ ಇಷ್ಟ ಬಂದಂತೆ ಹೇರಳವಾಗಿ ಸುತ್ತುವುದಕ್ಕೆ ಆರಂಭಿಸಿದನು. ಒಮ್ಮೆ ಸುದ್ಯುಮ್ನನು ಪರಪುರುಷರು ಪ್ರವೇಶಿಸದ ಪಾರ್ವತಿ ಪರಮೇಶ್ವರರ ರಹಸ್ಯ ಕ್ರೀಡಾವನದಲ್ಲಿ ಸಂಚರಿಸುತ್ತಿರಲು ಪರಮೇಶ್ವರನು ಕೋಪಿಸಿಕೊಂಡು ಅವನನ್ನು ಮತ್ತೆ ವನಿತೆಯನ್ನಾಗಿ ಬದಲಾಯಿಸಿದನು. ಈ ವಿಧವಾಗಿ ಸ್ತ್ರೀ ರೂಪದಲ್ಲಿ ಸುದ್ಯುಮ್ನನು ಚಂದ್ರನ ಮಗನಾದ ಬುಧನ ಆಶ್ರಮದ ಪರಿಸರ ಪ್ರಾಂತ್ಯದಲ್ಲಿ ದಾರಿ ತಪ್ಪಿ ಬಂದು ಏಕಾಂತವಾಗಿ ಸಂಚರಿಸುತ್ತಿದ್ದರೆ ಸೋಮಾತ್ಮಜನು ಅವನನ್ನು ಕಂಡು ಮೊದಲ ನೋಟದಲ್ಲಿಯೇ ಮೋಹಿಸಿದನು. ಅವರಿಬ್ಬರ ಸಮಾಗಮವು ಸುದ್ಯುಮ್ನ ರೋಹಿಣಿಯರ ಪರಸ್ಪರ ತಪಫಲವಾಗಿ ಪರಿಣಮಿಸಿತು. ಬುಧನು ಆಕೆಯ ಸೌಂದರ್ಯಕ್ಕೆ ಮುಗ್ಧನಾದನು. ಸೃಷ್ಟಿಕರ್ತನು ಲೋಕದಲ್ಲಿರುವ ಸೌಂದರ್ಯ ಲಾವಣ್ಯಗಳನ್ನೆಲ್ಲ ರಾಶಿಯಾಗಿ ಸುರಿದು ಈ ರಮಣಿ ಲಲಾಮಳನ್ನು ಸೃಷ್ಟಿಸಿದನು. ನೆಮ್ಮದಿಯನ್ನು ಸಮ್ಮೋಹಿಸುವಂತೆ ಮಾಡುವ ಆಕೆಯ ಸೌಂದರ್ಯವನ್ನು ಆಸ್ವಾದಿಸುವುದೇ ಬಹುಜನ್ಮಗಳ ಪುಣ್ಯಫಲ. ಆ ಯುವತಿಯನ್ನು ಅಪ್ಪಿಕೊಂಡು ಆ ತನ್ಮಯತ್ನದಲ್ಲಿ ನಿರಂತರವೂ ತೇಲಿ ಹೋಗಿ ಸಂತೋಷಿತ ಸ್ವಾಂತನಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದೇ ಈ ದೇಹವಿರುವುದಕ್ಕೆ ಪ್ರತಿಫಲ. ವಸಂತ ಮಾಸದಲ್ಲಿ ಚಿಗುರಿದ ನವರಸಗಳನ್ನು ಸವಿದ ವನಕೋಗಿಲೆಯ ಪಂಚಮ ಸ್ವರದಂತಿರುವ ಈಕೆಯ ಮಾತುಗಳನ್ನು ಕೇಳುವುದೇ ಕಿವಿಗಳಿರುವುದಕ್ಕೆ ಪ್ರತಿಫಲ ಎಂದು ಸಂಭಾಷಿಸಿ ರೋಹಿಣೀನಂದನನು ಸುದ್ಯುಮ್ನನಿಗೆ ತನ್ನ ಅಭೀಷ್ಟವನ್ನು ತಿಳಿಯಪಡಿಸಿದನು.
ಸ್ವಲ್ಪ ಕಾಲಕ್ಕೆ ಆ ದಂಪತಿಗಳಿಗೆ ಪುರೂರವನು ಜನಿಸಿದನು. ಇದರಿಂದ ಚಂದ್ರವಂಶವು ಚರಿತಾರ್ಥವಾಯಿತು. ಸುದ್ಯುಮ್ನನು ಶಾಪಗ್ರಸ್ತನಾದ ಮೇಲೆ ಸೂರ್ಯವಂಶವು ಇನ್ನು ಬೆಳೆಯುವುದಿಲ್ಲವೆಂದು ವೈವಸ್ವತನು ಚಿಂತಾಕ್ರಾಂತನಾದನು. ಆಗ ಮಹರ್ಷಿಗಳು ಯಜ್ಞೇಶ್ವರನಾದ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಲು ಇಳಾದೇವಿಯನ್ನು ಮತ್ತೆ ಸುದ್ಯುಮ್ನನನ್ನಾಗಿ ಪರಿವರ್ತಿಸಿದನು. ಕಾಲಾಂತರದಲ್ಲಿ ಸುದ್ಯುಮ್ನನಿಗೆ 3 ಗಂಡು ಮಕ್ಕಳಾದರು. ಅವರೇ ಉತ್ಕಲನು, ಗಯನು, ವಿನುತನು. ಸುದ್ಯುಮ್ನನು ಸ್ತ್ರೀತ್ವಾಪಾದಿತ ದೋಷದಿಂದ ಪಟ್ಟಾಭಿಷೇಕಕ್ಕೆ ಅರ್ಹತೆಯನ್ನು ಕಳೆದುಕೊಂಡನು. ಆಗ ಕುಲಗುರುಗಳಾದ ವಸಿಷ್ಠ ಮಹರ್ಷಿಯು ವೈವಸ್ವತನಿಗೆ ಕರ್ತವ್ಯವನ್ನು ಬೋಧಿಸಿದನು. ಗಂಗಾ ನದಿಯ ಪೂರ್ವ ದಿಕ್ಕಿನಲ್ಲಿರುವ ಪ್ರತಿಷ್ಠಾನಪುರವನ್ನು ಅವನಿಗೆ ಸಂಕ್ರಮಿಸುವಂತೆ ಮಾಡಿದನು. ಸುದ್ಯುಮ್ನನು ಧರ್ಮಪರನಾಗಿ ಸಕಲ ಭೋಗಾಧಿಷ್ಠಾನವಾದ ಆ ಪುಣ್ಯಭೂಮಿಯನ್ನು ಮನುಧರ್ಮಾನುಸಾರವಾಗಿ ತುಂಬ ಕಾಲದವರೆಗೂ ಪರಿಪಾಲಿಸಿ ರಾಜ್ಯಾಧಿಕಾರವನ್ನು ಪುರೂರವನಿಗೆ ಕೊಟ್ಟು ವಾನಪ್ರಸ್ಥವನ್ನು ಸ್ವೀಕರಿಸಿದನು. ವೈವಸ್ವತನ ಪುತ್ರರೆಲ್ಲರೂ ಚಕ್ರವರ್ತಿಗಳಾಗಿ ಭೂಮಂಡಲವನ್ನು ನಿಷ್ಕಳಂಕವನ್ನಾಗಿ ಪರಿಪಾಲಿಸಿದರು. ಒಮ್ಮೆ ಪೃಷದ್ರನು ಆಕಸ್ಮಿಕವಾಗಿ ಒಂದು ಹಸುವನ್ನು ಸಾಯಿಸಿದನು. ಗೋಹತ್ಯಾ ಪಾತಕದ ಫಲವಾಗಿ ಅವನು ಶೂದ್ರನಾಗಿ ಕುಲಭ್ರಷ್ಟನಾದನು. ಅವನ ಹೆಸರಿನಿಂದಲೇ ಶೂದ್ರವಂಶವು ಹುಟ್ಟಿಕೊಂಡಿತು. ಕರುಷನು ವಿಂಧ್ಯಾಚಲದ ಉತ್ತರ ಭಾಗದಲ್ಲಿನ ರಾಜ್ಯವನ್ನು ಜನರಂಜಕವಾಗಿ ಪರಿಪಾಲಿಸಿ ಅಪಾರವಾದ ಕೀರ್ತಿ ಪ್ರತಿಷ್ಠೆಗಳನ್ನು ಸಂಪಾದಿಸಿದನು. ಅವನ ಪುತ್ರರು ಮಹಾಯೋಧರಾಗಿ ರಾಜ್ಯವನ್ನು 4 ಕಡೆಗಳಲ್ಲಿಯೂ ವ್ಯಾಪಿಸುವಂತೆ ಮಾಡಿದರು. ಅವರ ಸಂತತಿಯನ್ನೇ ಕಾರುಷರೆಂದು ಕರೆಯುತ್ತಾರೆ. ನೇದಿಷ್ಠನಿಗೆ ನಾಭಾಗನು ಜನಿಸಿ ವೈಶ್ವಧರ್ಮವನ್ನು ಅವಲಂಬಿಸಿದನು. ಅವನಿಗೆ ಬಲಂಧನ, ಬಲಂಧನನಿಗೆ ವತ್ಸಪ್ರೀತಿ, ವತ್ಸಪ್ರೀತಿಗೆ ಪ್ರಾಂಶನು, ಪ್ರಾಂಶನಿಗೆ ಪ್ರಜಾ, ಪ್ರಜನಿಗೆ ಕನಿತ್ರನು, ಖನಿತ್ರನಿಗೆ ಮಹಾಬಲ ಸಂಪನ್ನನಾದ ಚಕ್ಷುಪನು, ಚಕ್ಷುಪನಿಗೆ ವಿಂಶನು, ವಿಂಶನಿಗೆ ವಿವಿಂಶತಿ, ವಿವಿಂಶತಿಗೆ ಖನಿನೇತ್ರನು, ಅವನಿಗೆ ಮಹಾಬಲವಂತನು ಐಶ್ವರ್ಯ ವಿಕ್ರಮಾರ್ಜನನಾದ ಕರಂಧಮನು, ಕರಂಧಮನಿಗೆ ಅವೀಕ್ಷಿತನು, ಅವೀಕ್ಷಿತನಿಗೆ ಮಹಾಪರಾಕ್ರಮಶಾಲಿಯಾದ ಮರತ್ತು ಎಂಬುವವನು ಜನಿಸಿದನು. ಮನುವಂಶೋತ್ತಮರಲ್ಲಿ ಮರುತ್ತು ಅಗ್ರಗಣ್ಯನು. ತನ್ನ ಕುಲಧರ್ಮಕ್ಕೆ ಅನುಗುಣವಾಗಿ ಭೂಮಂಡಲವನ್ನು 81,000 ವರ್ಷಗಳು ಪರಿಪಾಲಿಸಿ ಸಮರ್ಥನೆಂಬ ಹೆಸರನ್ನು ಗಳಿಸಿದನು. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸ್ವರ್ಣ ಭೋಗಗಳಿಗಿಂತಲೂ ಹೆಚ್ಚಾಗಿ ಸುಖ ಶಾಂತಿಗಳನ್ನು ಅನುಭವಿಸಿದರು. ವೃದ್ಧಾಪ್ಯದಲ್ಲಿ ಮರುತ್ತಿಗೆ ಕ್ರತುಕೃತ್ಯಗಳ ಮೇಲೆ ಆಸಕ್ತಿಯುಂಟಾಯಿತು. ಅಂಗೀರಸ ಪ್ರಜಾಪತಿಯ ಮಗನಾದ ಸಂವರ್ತನನ್ನು ಋತ್ವಿಜನನ್ನಾಗಿ ಕರೆಯಿಸಿ ತ್ರಿಭುವನಾಶ್ಚರ್ಯಕರವಾದ ರೀತಿಯಾದ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಭೂಮಂಡಲದಷ್ಟು ವಿಶಾಲವಾದ ಯಾಗಶಾಲೆಯನ್ನು ನಿರ್ಮಿಸಿ ಭೂಜನರೆಲ್ಲರನ್ನು ಆಹ್ವಾನಿಸಿ ಊಟ ವಸತಿಗಳನ್ನು ಏರ್ಪಾಟು ಮಾಡಿದನು. ಕ್ರತುಶಾಲೆಯಿಂದ ಕಳಾಶಾಲೆಯವರೆಗೂ ಸುವರ್ಣವನ್ನು ಲೇಪನ ಮಾಡಿಸಿದನು. ಸೋಮಪಾನಕ್ಕೆ ಸಾಕ್ಷಾತ್ ದೇವೇಂದ್ರನನ್ನೇ ತಂದು ಆತನ ಸಮ್ಮುಖದಲ್ಲಿ ಯಜ್ಞವನ್ನು ನೆರವೇರಿಸಿದನು. ಯಜ್ಞ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಯಜ್ಞವಾಟಿಕೆಯನ್ನು ಮರುದ್ಗಣಗಳು ಪರಿವೇಷ್ಟನೆ ಮಾಡಿ ಸರ್ಪಗಾವಲಿನಂತೆ ನಿಂತವು. ಅಂದು ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ಸುವರ್ಣವನ್ನೇ ಕೊಟ್ಟು ಕಳುಹಿಸಿದನು. ಸೃಷ್ಟಿಯ ಆದಿಯಿಂದಲೂ ಅಂಥ ಮಹಾಯಜ್ಞವನ್ನು ಯಾರೂ ನಿರ್ವಹಿಸಲಿಲ್ಲವೆಂದು ಮಹಾಕವಿಗಳು ಮುಕ್ತಕಂಠದಿಂದ ಗಾನ ಮಾಡಿದರು. ಅದು ಮರುತ್ತಿಗೆ ಅಪಾರವಾದ ಕೀರ್ತಿ ಪ್ರತಿಷ್ಠೆಗಳನ್ನು ತಂದುಕೊಟ್ಟಿತು. ಮರುತ್ತು ಚಕ್ರವರ್ತಿಗೆ ನರಿಷ್ಯಂತನು ಜನಿಸಿದನು. ಅವನ ಮಗ ಧಮಭೂಪತಿ, ದಮನಿಗೆ ರಾಜ್ಯವರ್ಧನ, ಅವನಿಗೆ ಸುದೃಷ್ಟಿ, ಸುದೃಷ್ಟಿಗೆ ನರನು, ನರನಿಗೆ ಕೇವಲನು, ಕೇವಲನಿಗೆ ಬಂಧುಮಂತನು, ಬಂಧುಮಂತನಿಗೆ ವೇಗವಂತನು, ಅವನಿಗೆ ಬುಧನು, ಬುಧನಿಗೆ ತೃಣಬಿಂದು, ತೃಣಬಿಂದುವಿಗೆ ಇಲಬಿಲ ಎಂಬ ಹೆಸರಿನ ಒಬ್ಬ ಪುತ್ರಿಯು ಜನಿಸಿದಳು. ಸ್ವಲ್ಪ ಕಾಲಕ್ಕೆ ತೃಣಬಿಂದನು ಅಪ್ಸರಸದಲ್ಲಿ ಅತಿಲೋಕ ಸೌಂದರ್ಯವತಿಯಾದ ಅಲಂಬಸಳನು ಮದುವೆ ಮಾಡಿಕೊಂಡನು. ಅವರಿಗೆ ಲೋಕವಿಖ್ಯಾತ ಚರಿತೆಯನ್ನುಳ್ಳ ವಿಶಾಲನು ಉದಯಿಸಿದನು. ವಿಶಾಲನ ಹೆಸರಿನಲ್ಲಿ ಸರ್ವವಿದ್ಯೆಗಳಿಗೂ ಪ್ರಖ್ಯಾತಿಯಾದ ವೈಶಾಲಿ ನಗರವು ಉದಯಿಸಿತು.
ವಿಶಾಲ ಭೂಪತಿಗೆ ಹೇಮಚಂದ್ರನು, ಅವನಿಗೆ ಸುಚಂದ್ರನು, ಸುಚಂದ್ರನಿಗೆ ಧೂಮ್ರಾಶ್ವನು ಜನಿಸಿದರು. ಧೂಮ್ರಾಶ್ವನ ಮಗ ಶೃಂಜಯನು, ಅವನ ಮಗ ಸಹದೇವನು, ಸಹದೇವನಿಗೆ ಕೃಶಾಶ್ವನು, ಅವನಿಗೆ ಸೋಮದತ್ತನು ಆದರು. ಹತ್ತಿರ ಕಾಲದಲ್ಲಿಯೇ ಸೋಮದತ್ತನು ಹೊತ್ತು ಅಶ್ವಮೇಧ ಯಾಗವನ್ನು ನಿರ್ವಹಿಸಿ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಗಳನ್ನು ಕೊಟ್ಟನು. ಯಾಗಾಶ್ವ ಗತಿಪರೀತವಾದ ಧರತಲವನ್ನು ರಕ್ಷಿಸಿ ಅತಿ ವಿಸ್ತಾರವಾಗಿ ದಾನ ಧರ್ಮಗಳನ್ನು ಮಾಡಿದನು. ಯಜ್ಞೇಶ್ವರನಾದ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿ ಭಕ್ತಾಗ್ರೇಸರನಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಪಡೆದನು. ಸೋಮದತ್ತನಿಗೆ ಜನಮೇಜಯನು, ಅವನಿಗೆ ಸುಮತಿ ಜನಿಸಿದರು. ತೃಣಬಿಂದುವಿನ ಮಹಿಮೆಯಿಂದ ವೈಶಾಲಿ ಪ್ರಭುಗಳು ಧರ್ಮ ಪ್ರವರ್ತನರಾಗಿ ರಾಜ್ಯವನ್ನು ಸುಭೀಕ್ಷೆಯಿಂದ ಆಳಿದರು. ಆತನ ಯಶಸ್ಸು ಶ್ರೀಹರಿಯ ಸಹಕಾರದಿಂದ ಚೆನ್ನಾಗಿ ಅಭಿವೃದ್ಧಿಯಾಯಿತು. ವೈವಸ್ವತ ಮನುವಿನ 4ನೆಯ ಮಗ ಶರ್ಯಾತಿಗೆ ಅನರ್ಥನು, ಸುಕನ್ಯ ಜನಿಸಿದರು. ಸುಕನ್ಯಳನ್ನು ತಪೋಧನನಾದ ಲೋಕವಿಖ್ಯಾತಿಯನ್ನು ಪಡೆದ ಚ್ಯುವನ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡಿದರು. ಅನರ್ಥನಿಗೆ ರೇವತನು ಜನಿಸಿ ಕುಶಸ್ಥಲೀಪುರವನ್ನು ಮಹಾವೈಭವವಾಗಿ ಪರಿಪಾಲಿಸಿದನು. ಅವನಿಗೆ 100 ಜನ ಗಂಡು ಮಕ್ಕಳಾದರು. ಅವರಲ್ಲಿ ಹಿರಿಯವನು ಕುಕುದ್ಮಿ, ಅವನಿಗೆ ರೈವತನೆಂಬ ಹೆಸರಿದೆ. ಕಕುದ್ಮಿಗೆ ಸೌಂದರ್ಯ ಲಕ್ಷ್ಮಿ ಅವತಾರವಾದ ರೇವತಿಯು ಜನಿಸಿದಳು. ರಾಜ ದಂಪತಿಗಳು ಆ ಮಗುವನ್ನು ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದರು. ರೇವತಿಯು ಬೆಳೆದು ದೊಡ್ಡವಳಾದಳು. ಆಕೆ ಯುಕ್ತ ವಯಸ್ಸಿಗೆ ಬರುವಷ್ಟರಲ್ಲಿ ಅವಳ ಸೌಂದರ್ಯವು ಸಂಪೂರ್ಣವಾಗಿ ವಿಕಸಿಸಿತು. ಆಕೆಯ ಕಣ್ಣುಗಳು ಬಿಳಿ ಬಣ್ಣದ ತಾವರೆ ಹೂವುಗಳಂತೆ ಚಂಚಲಾಕೃತಿಗಳಾದವು. ಆಕೆಯ ಶರೀರದ ರೂಪ ಲಾವಣ್ಯಗಳು ದ್ವಿಗುಣಗೊಂಡವು. ತೊಡೆಗಳು, ಸೊಂಟ, ಅಂಗಸೌಷ್ಠವಗಳು ತೇಜಸ್ಸನ್ನು ಹೊಂದಿದವು. ನಖ ಶಿಖರಗಳು, ನಯನಾಂತಗಳು, ಬಿಂಬಾಧರಗಳು, ಕುಚಗಳು ಕೆಂಪು ಬಣ್ಣಕ್ಕೆ ತಿರುಗಿ ಶೋಭಾಯಮಾನವಾಗಿ ರೂಪವನ್ನು ಪಡೆದುಕೊಂಡವು. ಸೊಂಟವು ಸಣ್ಣದಾಗಿದ್ದು ಜೀವನ ಸುಧಾರಸಪೂರಗಳನ್ನು ತುಂಬಿದ ಸೂಚನೆಯಾಗಿ ವಕ್ಷೋಜಗಳು ಮೇಲಕ್ಕೆ ಉಬ್ಬಿಕೊಂಡು ನೋಡಲು ಕಣ್ಣು ಕುಕ್ಕುವಂತಿದ್ದವು. ಆಕೆಯ ನಡುಗೆಯು ಶೃಂಗಾರರಂಜಿತವಾಗಿ ಇಭಾರಾಜನ ಗಮನವನ್ನು ಹೋಲುತ್ತಿತ್ತು. ರೈವತನು ಆಕೆಯ ವಿವಾಹಕ್ಕಾಗಿ ಪ್ರಯತ್ನವನ್ನು ಮಾಡಿದನು. ಲೋಕಗಳೆಲ್ಲವನ್ನೂ ಸುತ್ತಿದರೂ ಆಕೆಗೆ ತಕ್ಕ ವರನು ಸಿಗದೆ ಅವನು ಬ್ರಹ್ಮಲೋಕದಲ್ಲಿನ ಶತಾನಂದನ ಆಸ್ಥಾನಕ್ಕೆ ಹೋದನು. ಆ ಸಮಯದಲ್ಲಿ ಚತುರ್ಮುಖನ ಸಮ್ಮುಖದಲ್ಲಿ ಹಾಹಾ ಹೋಹೋ ಎಂಬ ಗಂಧರ್ವರು ಲೋಕಸಮ್ಮೋಹನಕರವಾಗಿ ಗಾನ ಮಾಡುತ್ತಿದ್ದರು. ಆ ದಿವ್ಯ ಸಂಗೀತಕ್ಕೆ ಪರವಶನಾಗಿ ಬ್ರಹ್ಮದೇವನು ನಿಮಲಿತ ನೇತ್ರಗಳಿಂದ ತದೇಕಚಿತ್ತನಾಗಿ ಕೇಳುತ್ತಿರುವುದನ್ನು ಕಂಡು ಕಕುದ್ಮಿ ತಾನೂ ಸಹ ಅಲ್ಲೇ ಕಾದು ಕುಳಿತನು. ಯುಗಗಳು ಕ್ಷಣಗಳಾಗಿ ಕಳೆದು ಹೋಗುವ ಆ ಗಂಧರ್ವ ಗಾನವನ್ನು ಕೇಳುತ್ತಾ ಮುಹೂರ್ತದ ಕಾಲ ನಿಂತನು. ಗೀತಾವಸಾನದಲ್ಲಿ ರೈವತ ಕಕುದ್ಮಿ ಪರಮೇಷ್ಠಿಗೆ ನಮಸ್ಕರಿಸಿ, ಮಹಾತ್ಮ, ಸೃಷ್ಟಿಕರ್ತನಾದ ನಿನಗೆ ತಿಳಿಯದಿರುವುದೇನಿದೆ? ಸೂರ್ಯಾನ್ವಯದಲ್ಲಿ ಜನಿಸಿದ ಈ ಕಲ್ಯಾಣವತಿ ರೇವತಿ ನನ್ನ ಮಗಳು. ಈಕೆಗೆ ಅನುರೂಪ ಶುಭಲಕ್ಷಣಗಳುಳ್ಳ ಉತ್ತಮ ವರನಿಗಾಗಿ ಅನ್ವೇಷಿಸುತ್ತಾ ನೀವು ಈಕೆಗೆ ಯಾರನ್ನು ನಿರ್ಣಯಿಸಿದ್ದೀರೆಂಬುದು ತಿಳಿದರೆ ನನ್ನ ಶ್ರಮವು ಸಾರ್ಥಕವಾಗುತ್ತದೆಂದು ಇಲ್ಲಿಗೆ ಬಂದೆನು ಎಂದು ವಿಜ್ಞಾಪಿಸಿಕೊಂಡನು. ಅವನು ಹೇಳಿದ್ದನ್ನೆಲ್ಲ ಆಲಿಸಿದ ಬ್ರಹ್ಮನು, ಇಷ್ಟಕ್ಕೂ ನೀನು ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕೆಂದುಕೊಂಡಿದ್ದಿ ಎಂಬುದನ್ನು ಮೊದಲು ಹೇಳು. ಆ ನಂತರ ನಿನಗೆ ಇಷ್ಟವಾಗುವ ವ್ಯಕ್ತಿಯನ್ನು ನಾನು ತೋರಿಸುತ್ತೇನೆ ಎಂದು ಅಭಯವನ್ನು ಕೊಟ್ಟನು. ಆಗ ರೈವತನು ತನ್ನ ಅಕ್ಕಪಕ್ಕದಲ್ಲಿದ್ದ ಕೆಲವರು ರಾಜರುಗಳ ಹೆಸರುಗಳನ್ನು ಪ್ರಸ್ತಾವಿಸಿದನು. ಅವರಲ್ಲಿ ಅರ್ಹರು ಅನರ್ಹರು ಯಾರೆಂಬುದನ್ನು ತನ್ನ ಅಭಿಪ್ರಾಯಪೂರ್ವಕವಾಗಿ ವಿವರಿಸಿದನು. ಕಕುದ್ಮಿಯ ಮಾತುಗಳಿಗೆ ಪಿತಾಮಹನು ತನ್ನ ತೇಜಸ್ಸನ್ನು ದಿಶಗಳಿಗೂ ಪ್ರಸರಿಸಿ ನೋಡಿ ಮಂದಹಾಸದಿಂದ ಈ ರೀತಿ ಹೇಳಿದನು. ಎಲೈ ಕಕುದ್ಮಿ, ನೀನು ಹೇಳುತ್ತಿರುವುದು ಎಂದಿನ ವಿಷಯ? ವರಾನ್ವೇಷಣೆಯಲ್ಲಿ ತೊಡಗಿ ನೀನು ಭೂಮಂಡಲದಿಂದ ಊರ್ಧ್ವಲೋಕಗಳಿಗೆ ಬಂದಿದ್ದೀಯಾ? ಇಲ್ಲಿನ ಕಾಲ ಪ್ರಮಾಣದಲ್ಲಿ ಮುಹೂರ್ತ ಕಾಲ ಗಂಧರ್ವಗಾನವನ್ನು ಆಲಿಸುತ್ತಾ ನನಗಾಗಿ ಕಾದೆ. ಇಲ್ಲಿಗೆ ನಿಮ್ಮ ಲೋಕದಲ್ಲಿ ಅನಂತ ಮಹಾಯುಗಗಳೇ ಕಳೆದು ಹೋಗಿವೆ. ರಾಜ್ಯಗಳೇ ಕಳೆದು ಹೋಗಿ ಹೊಸ ಹೊಸ ರಾಜ್ಯಗಳು ಹುಟ್ಟಿಕೊಂಡಿವೆ. ಅಂದಿನ ಚಕ್ರವರ್ತಿಗಳೆಲ್ಲರೂ ತೀರಿ ಹೋಗಿ ಹೊಸಬರು ಬಂದಿದ್ದಾರೆ. ವೈವಸ್ವತಾಂತರದಲ್ಲಿನ 28ನೇ ದ್ವಾಪರ ಯುಗವು ಈಗ ನಡೆಯುತ್ತಿದೆ.
ಇನ್ನು ಸ್ವಲ್ಪ ಕಾಲಕ್ಕೆ ಕಲಿಯುಗವು ಪ್ರವೇಶಿಸುತ್ತದೆ ಎಂದು ತ್ರೇತಾಯುಗದ ಆರಂಭದ ದಿನಗಳಲ್ಲಿ ಜೀವಿಸಿದ ನಿನ್ನ ಹೆಂಡತಿ, ಬಂಧು ಮಿತ್ರರು, ನಿನ್ನ ಪರಿವಾರ, ಸಚಿವ, ಸಾಮಂತ ಮಂಡಲೇಶ್ವರರೆಲ್ಲರೂ ಕಾಲಗರ್ಭದಲ್ಲಿ ಬೆರೆತು ಹೋಗಿದ್ದಾರೆ. ನೀನು ವಿವಾಹ ಪ್ರಯತ್ನವನ್ನು ಮತ್ತೆ ಹೊಸದಾಗಿ ಆರಂಭಿಸಬೇಕಷ್ಟೆ ಎಂದನು. ಶತಾನಂದನ ಮಾತುಗಳಿಗೆ ರೈವತನಿಗೆ ವಿಷಾದವೂ ಆಶ್ಚರ್ಯಗಳು ಒಂದೇ ಬಾರಿ ಆಗಿದ್ದರಿಂದ ಚಕಿತನಾದನು. ದೇವ, ನಿಸ್ಸಹಾಯಕನಾದ ನಾನಿನ್ನು ಮಾಡಬೇಕಾಗಿರುವ ಕರ್ತವ್ಯವೇನು? ನನ್ನ ಮಗಳಿಗೆ ತಕ್ಕ ವರನನ್ನು ನೀವೇ ಪ್ರಸಾದಿಸಬೇಕು ಎಂದು ಪಿತಾಮಹನನ್ನು ಪರಿಪರಿಯಾಗಿ ಬೇಡಿಕೊಂಡನು. ಈ ರೀತಿಯಾಗಿ ತನ್ನನ್ನು ಶರಣು ಬೇಡಿದ ಕುಶಸ್ಥಲಿ ವಿಭನ ಮೇಲೆ ಬ್ರಹ್ಮದೇವನು ಪ್ರಸನ್ನನಾಗಿ ಅವನೊಂದಿಗೆ ಈ ರೀತಿಯಾಗಿ ಹೇಳಿದನು. ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ. ಅಲ್ಲಿ ತನಕ ನಮ್ಮ ಚಾನಲ್ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಗಂಟೆ ಸದ್ದನ್ನು ಒತ್ತಿ. ಧನ್ಯವಾದಗಳು.